ನಮ್ಮ ಕನ್ನಡ ಪಿಕ್ಚರ್ ಚಾನಲ್ನಲ್ಲಿ ನಿರಂತರವಾಗಿ ಈ ಸೂ ಫ್ರಮ್ ಸೋ ಸಿನಿಮಾದ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಮಾಡ್ತೇನೆ. ಬಿಕಾಸ್ ಈ ಸಿನಿಮಾ ಆ ರೀತಿಯಾದಂತಹ ಸಂತಸ ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಪಿಕ್ಚರ್ಗೆ, ಹಾಗೇನೆ ಉದ್ಯಮಕ್ಕೆ ತಂದಿರುವಂತಹ ಹೊತ್ತು ತುಂಬ ಖುಷಿ ಆಗ್ತಿದೆ. ಒಂದೊಂದು ಇದು ಎಲ್ಲಿ ಹೋಗಿ ತಲುಪುತ್ತೆ ಗೊತ್ತಿಲ್ಲ ಈ ಸಿನಿಮಾ. ಅಂದರೆ ಏನೂ ನಿರೀಕ್ಷೆ ಇಲ್ಲದೆ ಬಂದಂಥ ಸಿನಿಮಾ ದಿನ ಮೌತ್ ಟಾಕಿಂದ ಹೆಂಗೆ ಹಬ್ಬುತ್ತಿದೆ ಅಂದರೆ, ಎಲ್ಲೇ ಹೋದ್ರು ಗಲ್ಲಿಯಲ್ಲಿ ಹೋಟ್ಲಿಗೆ ಹೋದ್ರು ಇದನ್ನ ಬಗ್ಗೆ ಮಾತಾಡ್ತಾರೆ, ತರಕಾರಿ ತಗೊಳಕ್ಕೆ ಹೋದ್ರು ಮಾತಾಡ್ತಾರೆ, ಬಸ್ಸಲ್ಲಿ ಹೋದ್ರೂ ಮಾತಾಡ್ತಾರೆ, ಆಟೋದವ್ರು ಮಾತಾಡ್ತಿದ್ದಾರೆ. ಎಲ್ಲೆಲ್ಲಿ ಕೇಳ್ತೀರಾ, ಓದಲ್ಲೆಲ್ಲ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀರಾ. ಅಂದರೆ ಅಷ್ಟರ ಮಟ್ಟಿಗೆ ಮೌತ್ ಟಾಕು ಶುರು ಆಗೋಗಿದೆ, ಆಗ್ತಾ ಇದೆ. ಸೊ ಈ ಥರದ್ದು ತುಂಬ ವರ್ಷಗಳಾಗಿತ್ತು. ಒಂದು ಸಿನಿಮಾದ ಬಗ್ಗೆ ಇಷ್ಟು ಬೇಗ ಹಬ್ಬುವಂಥದ್ದು, ಬಾಯಿಂದ ಬಾಯಿಗೆ ಹಬ್ಬುವಂಥದ್ದು, ಕಿವಿಯಿಂದ ಕಿವಿಗೆ ಹಬ್ಬುವಂಥದ್ದು ತುಂಬ ವರ್ಷಗಳೇ ಆಗೋಗಿತ್ತು. ಒಂದು ಸಿನಿಮಾ ಬಗ್ಗೆ ಈ ಥರದ ಟಾಕ್ಗಳನ್ನ ಕೇಳಿ, ಈ ಆ್ಯಂಬಿಯನ್ಸ್ನ ನೋಡಿ. ಸೊ ಅದು ಸೂ ಫ್ರಮ್ ಸೋ ಸಿನಿಮಾದು ದಿಂದ ಆಗ್ತಾ ಇದೆ. ತುಂಬ ಖುಷಿ ವಿಷಯ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಮಾತ್ರ ಅಲ್ಲ, ಈ ಸಿನಿಮಾನ ಗಡಿಯಿಂದ ಆಚೆಗೆ, ಸಾಗರದಿಂದ ಆಚೆಗೆ ತೊಗೊಂಡೋಗೋದಕ್ಕೆ ಖುದ್ದು ಇನಿಷಿಯೇಟ್ ತಗೊಂಡು ಒಂದಷ್ಟು ಸಂಸ್ಥೆಗಳು ಬಂದಿರುವಂಥದ್ದು ತುಂಬ ವಿಶೇಷ ಅನ್ನಿಸ್ತು. ಇವತ್ತು ಬೆಳಗ್ಗೆ ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಒಂದಷ್ಟು ವಿಷಯ ಹೇಳಿದ್ರು. ಅದನ್ನು ನಿಮಗೆ ತಲುಪಿಸ್ಲೇಬೇಕು ಅನ್ನೋದು ನನಗನ್ನಿಸ್ತು. ಸೊ ಹಾಗಾಗಿ ಈ ಒಂದು ಸೂ ಫ್ರಮ್ ಸೋ ಸಿನಿಮಾ ಬರೀ ಕನ್ನಡದಲ್ಲಷ್ಟೇ ಇಲ್ಲ, 1ನೇ ತಾರೀಕಿಂದ ನೀವು ಮಲಯಾಳಮಲ್ಲಿ ನೋಡ್ಬೋದು. ನಮ್ಮ ಇಂಟರ್ವ್ಯೂನಲ್ಲೇ ಅವರು ಆ್ಯಕ್ಚುಲಿ ಚಿತ್ರತಂಡ ಹೇಳಿತ್ತು, ಇದನ್ನು ದುಲ್ಕರ್ ಸಲ್ಮಾನ್ ಅವರು ಮಲಯಾಳಮಲ್ಲಿ ರಿಲೀಸ್ ಮಾಡ್ತಿದ್ದಾರೆ, ಈ ಸಿನಿಮಾ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿ. ಹೌದು, ಅದರಂತೆ 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು ಅಂದರೆ ಈ ವಾರ ಈ ಸಿನಿಮಾನ ಮಲಯಾಳಮಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಅದು ತುಂಬ ದೊಡ್ಡ ಮಟ್ಟದ ಸ್ಕ್ರೀನ್ಸು, ಅಂದರೆ ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಮಾಡ್ತಾರೆ. ಒಂದು ಮಲಯಾಳಂ ಸ್ಟ್ರೈಟ್ ಸಿನಿಮಾನ ಯಾವ ರೀತಿ ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡಿದ್ರು, ಅದೇ ರೀತಿ ಆಲ್ರೆಡಿ ಪಬ್ಲಿಸಿಟಿ ಶುರು ಮಾಡಿದ್ದಾರೆ. ಅಲ್ಲಿ ಮಲಯಾಳಮಲ್ಲೂ ಅತಿ ದೊಡ್ಡ ರಿಲೀಸು ಸೂ ಫ್ರಮ್ ಸೋ ಆಗಲಿದೆ. 1ನೇ ತಾರೀಕಿಂದ ಮಲಯಾಳಂ ಆಡಿಯನ್ಸು ಕೂಡ ಈ ಸಿನಿಮಾ ನೋಡ್ತಾರೆ. ಇದರ ಜೊತೆಗೆ ಮೈತ್ರಿ ಮೂವಿ ಮೇಕರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈತ್ರಿ ಮೂವೀಸು ತೆಲುಗು ಚಿತ್ರರಂಗದಲ್ಲಿ ಅತಿ ದೊಡ್ಡ ಪ್ರೊಡಕ್ಷನ್ ಹೌಸು. ಪುಷ್ಪ, ರಂಗಸ್ಥಳಮು, ಹೀಗೆ ಸಾಲು ಬಿಗ್ಗೆಸ್ಟ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ ಒಂದು ಸಂಸ್ಥೆ. ಸೊ ಆ ಸಂಸ್ಥೆಯಿಂದ ಈ ಸಿನಿಮಾನ ರಿಲೀಸ್ ಮಾಡ್ತಿರೋಂಥದ್ದು ದೊಡ್ಡ ವಿಷಯ. ಸೊ ಅವರೇ ಈ ಸಿನಿಮಾ ಬಗ್ಗೆ, ಈ ರಿವ್ಯೂಸ್ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿ ಆ ಸಿನಿಮಾ ಬಗ್ಗೆ ಮಾತಾಡ್ತಿರೋ ರೀತಿನ ನೋಡಿ ಖುದ್ದು ಕರೆಸ್ಕೊಂಡು ನಾವು ಈ ಪಿಕ್ಚರ್ನ, ಅವರು ಸಿನಿಮಾನೂ ನೋಡಿ ಆಲ್ರೆಡಿ ಡಬ್ಬಿಂಗ್ ಕೆಲಸಗಳು ಶುರು ಮಾಡಿದ್ದಾರೆ. ಸೊ ತೆಲುಗಲ್ಲಿ ಆಲ್ರೆಡಿ ಡಬ್ ಆಗ್ತಿದೆ. ಅವರು ಕೂಡ ಆಗಸ್ಟ್ 7ನೇ ತಾರೀಕು ಅಂದರೆ ಮುಂದಿನ ವಾರ, ಈ ವಾರ ಅಲ್ಲ ಮುಂದಿನ ವಾರ, ಈ ಸಿನಿಮಾನ ತೆಲುಗಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಲ್ಲಿ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಪಬ್ಲಿಸಿಟಿ ವರ್ಕ್ ಅವರು ಕೂಡ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಹಿಂದಿಯಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಅನಿಲ್ ತಡಾನಿ ಅವರು, ಎ ಫಿಲಮ್ಸ್ ಅವರು KGF ಸಿನಿಮಾನ ತೊಗೊಂಡೋಗಿ ಅಷ್ಟು ದೊಡ್ಡದಾಗಿ ರಿಲೀಸ್ ಮಾಡಿದರು. ಆ KGF ಇತಿಹಾಸ ನಿಮ್ಗೆ ಗೊತ್ತಾ ಇದೆ, ಕಾಂತಾರ ಇತಿಹಾಸ ನಿಮ್ಗೆ ಗೊತ್ತಾ ಇದೆ. ಅಂತಹ ಸಿನಿಮಾಗಳನ್ನು ರಿಲೀಸ್ ಮಾಡಿದಂತಹ ಅನಿಲ್ ತಡಾನಿ ಅವರು ಖುದ್ದು ಈ ಸಿನಿಮಾ ಬಗ್ಗೆ ಕೇಳಿ ಈ ಸಿನಿಮಾವನ್ನು ಹಿಂದಿಯಲ್ಲೂ ರಿಲೀಸ್ ಮಾಡೋದಕ್ಕೆ ಆಲ್ರೆಡಿ ಕೆಲಸಗಳನ್ನು ಶುರು ಮಾಡಿಸಿದ್ದಾರೆ. ಸೊ ಹಿಂದಿಯಲ್ಲೂ ಕೂಡ ಸೂ ಫ್ರಮ್ ಸೋ ದೊಡ್ಡದಾಗಿ ರಿಲೀಸ್ ಆಗ್ತಿದೆ. ಅದು ಅನಿಲ್ ತಡಾನಿ ಅವರ ಒಂದು ಡಿಸ್ಟ್ರಿಬ್ಯೂಷನ್ನಲ್ಲಿ, ಅವರ ಸಂಸ್ಥೆಯ ಇದರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂದು ತುಂಬ ದೊಡ್ಡ ವಿಷಯ, ದೊಡ್ಡ ಬೆಳವಣಿಗೆ. ಆಗಲೇ ಹೇಳ್ತಿದೆ, ಅಂದರೆ ಈ ಸಿನಿಮಾ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಖುದ್ದು ಸಿನಿಮಾ ತಂಡನೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಸಿನಿಮಾ ಮಾಡಬೇಕಾದ್ರೂ ಅವ್ರಿಗೆ ಅನಿಸುತ್ತೋ ಇಲ್ಲವೋ ಗೊತ್ತಿಲ್ಲ. ಬಟ್ ಅದೆಲ್ಲವೂ ಮ್ಯಾಜಿಕ್ಕು. ಸೊ ಸಿನಿಮಾ ಅಂದ್ರೇ ಮ್ಯಾಜಿಕ್ಕು, ಅದಕ್ಕೆ ಆ ಶಕ್ತಿ ಇದೆ, ಆ ಕಂಟೆಂಟ್ಗೆ ಶಕ್ತಿ ಇದೆ. ಸೊ ಆ ಕಂಟೆಂಟು ಇವತ್ತು ವಿಶ್ವಮಟ್ಟಕ್ಕೆ, ಅಂದರೆ ದೇಶದಾದ್ಯಂತ ತೊಗೊಂಡೋಗ್ತದೆ. ದೇಶದಾದ್ಯಂತ ಅಷ್ಟೇ ಅಲ್ಲ, ಪಾರಾಸ್ ಫಿಲಮ್ ಅನ್ನೋ ಒಂದು ಸಂಸ್ಥೆ ಈ ಸಿನಿಮಾನ ಸಾಗರದ ಆಚೆಗೆ ತೊಗೊಂಡೋಗ್ತಿದೆ, ಗಡಿ ಆಚೆಗೆ ತೊಗೊಂಡೋಗ್ತಿದೆ. ಅದು ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ, ಬರೀ ಕನ್ನಡಿಗರಲ್ಲ, ಇದು ಬೇರೆ ಭಾಷೆಗಳಿಗೂ ಡಬ್ ಆಗ್ತಿರೋದ್ರಿಂದ ಬೇರೆ ಭಾಷೆಯವರು ಎಲ್ಲೆಲ್ಲಿದ್ದಾರೋ ಅಷ್ಟೂ ಕಡೆ ಅತಿ ದೊಡ್ಡ ಓವರ್ಸೀಸ್ ರಿಲೀಸ್ ಆಗೋದಕ್ಕೆ ಸೂ ಫ್ರಮ್ ಸೋ ಸಾಕ್ಷಿ ಆಗ್ತಿದೆ. ಕನ್ನಡದ ಒಂದು ಸಿನಿಮಾ, ದೊಡ್ಡ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಬಂದಾಗ ಈ ಥರದ್ದು ಓವರ್ಸೀಸ್ ಆಗಿರೋದನ್ನು ನಾವು ಕಂಡಿದ್ದೀವಿ, ಅದರ ಯಶಸ್ಸನ್ನು ನಾವು ನೋಡಿದ್ದೀವಿ. ಆದರೆ ಈ ಥರದೊಂದು ಸ್ಮಾಲ್ ಸ್ಕೇಲಲ್ಲಿ ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಓವರ್ಸೀಸ್ ರಿಲೀಸ್ ಆಗ್ತಿರೋವಂಥದ್ದು ಇದೇ ಮೊದಲು. ಸೊ ಸೂ ಫ್ರಮ್ ಸೋ ಒಂದೊಂದು ವಿಚಾರಕ್ಕೆ, ಪ್ರತಿ ವಿಚಾರಕ್ಕೂ ದಾಖಲೆ ಆಗ್ತಾ ಹೋಗ್ತಾ ಇದೆ, ಅಥವಾ ಒಂದು ಮೊದಲುಗಳಿಗೆ ಸಾಕ್ಷಿ ಆಗ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಸೋ ಅಂತಲೇ ಬರ್ತಾ ಇದೆ, ಮತ್ತು ಸೂ ಫ್ರಮ್ ಸೋ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಒಂದು ಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಅಮೃತಗಳಿಗೆ, ಕನ್ನಡ ಪ್ರೇಕ್ಷಕರಿಗೆ ಹೆಮ್ಮೆಯ ಗಳಿಗೆ. ಸೊ ಈ ಗಳಿಗೆಯನ್ನು ಸಂಭ್ರಮಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.